ಮೇ 15ಕ್ಕೆ ಮುಖ್ಯಮಂತ್ರಿ ಆಗೇ ತೀರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಇವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬರೀ ಮೇ 15ಕ್ಕಲ್ಲ ಅಥವಾ 2028 ತನಕನೂ ಅಲ್ಲ, 2028ರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರದು, ಅಥವಾ ಮುಂದೆಯೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರದು. ಇದು ಸಿದ್ದು ಹಾಕ್ತಾ ಇರುವಂತಹ, ಅಂದ್ರೆ ಸಿದ್ದರಾಮಯ್ಯ ಹೂಡ್ತಾ ಇರುವಂತಹ ಮಹತ್ವದ ಒಂದು ಪ್ಲಾನಿಂಗ್. ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದಾಗಿದೆ. ಯಾಕೆ? ಇಲ್ಲಿದೆ ನೋಡಿ ಈ ಮಾಹಿತಿ. ವಿಧಾನಸೌಧದಲ್ಲಿಯೂ ಕೂಡ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಒಂದು ವಿರೋಧ ಪ್ರಶ್ನೆಯನ್ನ ಮಾಡಿದಾಗ, ನಿಮ್ಮಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಯಾವಾಗ ಮಾಡ್ತೀರಾ, ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಿಮಗೆ ಖುಷಿ ಇದೆ ಅಂತ ಹೇಳಿ ಅಂತ ಸಿದ್ದರಾಮಯ್ಯನವರಿಗೆ ಕೇಳ್ತಾರೆ. ಆ ಟೈಮಿಂಗ್ ನಲ್ಲೂ ಕೂಡ ಸಿದ್ದರಾಮಯ್ಯ ಕೋಪಗೊಂಡು ಹೇಳಿರೋದು ಇದನ್ನೇ, ಡಿ ಕೆ ಶಿವಕುಮಾರೇ ಯಾಕೆ ಮುಖ್ಯಮಂತ್ರಿ ಆಗ್ಬೇಕು, ಎಂ ಬಿ ಪಾಟೀಲ್ ಆಗ್ಬಾರ್ದಾ, ಇನ್ನೊಬ್ರು ಆಗ್ಬಾರ್ದಾ, ಮತ್ತೊಬ್ರು ಆಗ್ಬಾರ್ದಾ, ಡಿ ಕೆ ಶಿವಕುಮಾರೇ ಯಾಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ವಾದ ಮಾಡ್ತಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರ ಪ್ರಶ್ನೆಗೆ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿ ತನ್ನ ಸ್ವಂತ ಪಕ್ಷದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಕೆಂಡಾಮಂಡಲ ಕಾರಿದ್ರು. ಯಾಕೆ ಡಿ ಕೆ ಶಿವಕುಮಾರ್ ಅಂದ್ರೆ ಸಿದ್ದರಾಮಯ್ಯನವರಿಗೆ ಇಷ್ಟು ಆತುರ? ಯಾಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರ್ದು ಅನ್ನೋ ಹಠ ತೊಟ್ಟಿದ್ದಾರೆ? 2.5 ವರ್ಷದ ನಂತರ ನಾನು ಇಳದೇ ಇಳಿತೀನಿ ಅಂತ ಪ್ರಮಾಣ ವಚನ ಕೊಟ್ಟಿರ್ತಕ್ಕಂಥ ಮತ್ತು ಪ್ರಮಾಣ ಮಾಡಿದಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬೀಳ್ತಾ ಇರೋದು ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಇಳಿದು ಬಿಡು ಅಂತ ಸಿದ್ದರಾಮಯ್ಯವ್ರಿಗೆ ಹೇಳಿದ್ರು ಕೂಡ ನಾನು ಇಳಿದ್ರೆ ಕಾಂಗ್ರೆಸ್ ನಲ್ಲಿ ಇರಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿರೋದು ಯಾಕೆ? ಇದೆಲ್ಲವನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಜನ್ಮದಲ್ಲೇ ಬಿಡಬಾರದು ಅನ್ನುವ ಹಂತಕ್ಕೆ ಮೀಸೆ ಮೀನನ್ನ ತಿರುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಾರಣ ಇದೆ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಯಾಕೆ ಬಿಡ್ತಾ ಇಲ್ಲ? ಕಾರಣ ಇದೆ. ಒಂದು ಬಾರಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಹೋದ್ರೆ ಆಗ ಸಿದ್ದರಾಮಯ್ಯ 0.0 ಆಗ್ತಾರೆ. 0 ಅಂದ್ರೆ ಹೇಗ್ ಗೊತ್ತಾ? ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಆಗ ತನ್ನ ಸ್ವಂತ ಮಗ ಯತೀಂದ್ರಗೆ ಹೊಡ್ತಾ ಬೀಳುತ್ತೆ. ಕಾಂಗ್ರೆಸ್ ಪಕ್ಷದಿಂದಾನೇ ಯತೀಂದ್ರನ್ನ ರಾಜಕೀಯಕ್ಕೆ ತಂದು ಯತೀಂದ್ರನ್ನು ತಾನು ಹೇಗೆ ಬೆಳೆದ್ನಲ್ಲ ಸಿದ್ದರಾಮಯ್ಯ, ಹಾಗೆ ತನ್ನ ಮಗನನ್ನು ಕೂಡ ಬೆಳೆಸೋದಕ್ಕೆ ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹೂಡಿಸ್ಕೊಂಡಿದ್ದಾರೆ. ಸೊ ಈಗ ಡಿ ಕೆ ಶಿವಕುಮಾರ್ ಬತ್ತಳಿಕೆಗೆ ಕಾಂಗ್ರೆಸ್ ಪಕ್ಷ ವಿಸ್ತಾರ ಸೇರ್ಬಿಟ್ರೆ ನೆಕ್ಸ್ಟ್ ಯತೀಂದ್ರ ಯಾವುದಕ್ಕೂ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ತನ್ನ ಸ್ವಂತ ಸಹೋದರ ಡಿ ಕೆ ಸುರೇಶ್ ಮತ್ತೆ ಅವರ ಮಗ ಮೊಮ್ಮಗ ಅಂತ ಈ ರೀತಿ ಮುಂದುವರಿತಾರೆ ಅನ್ನೋದು ಸಿದ್ದರಾಮಯ್ಯವರಿಗೆ ಆರಂಭದಲ್ಲೇ ಗೊತ್ತಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಅಂತಿದ್ದ ಈ ಕಾಲ ಮುಗಿದು ಹೋಗುತ್ತೆ. ಸೊ ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ನೋವಿನ ಸತ್ಯ ಸಂಗತಿ ಕಾಡ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು ಅಂದ್ರೆ, ಹೈಕಮಾಂಡ್ ನಲ್ಲಿ ನೇರವಾಗಿ ನನ್ನ ಮಗ ಯತೀಂದ್ರನಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು ಅಂತ ಪ್ರಶ್ನೆ ಮಾಡಿದ್ರೆ ಆಗ ಸ್ವಾರ್ಥ ಮನೋಭಾವನೆ ಆಗತ್ತೆ. ಪಕ್ಷಕ್ಕಾಗಿ ದುಡಿದವರೆಲ್ಲರೂ ಕೂಡ ವಾದವನ್ನ ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಕೀಳರಿಮೆಯಾಗಿ ತೆಗೆದುಕೊಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಹೂಡಿರುವಂತಹ ಮೀಸೆ ಮೇಲಿನ ಪ್ಲೇನ್ ಏನಂತಂದ್ರೆ ಪ್ಲಾನ್. ಸೊ ಒಂದು ಎಂ ಬಿ ಪಾಟೀಲ್ ಆಪ್ತತೆಯಲ್ಲಿ ಇರುವ ಕಾರಣದಿಂದ 5 ವರ್ಷಗಳ ಕಾಲ ಎಂ ಬಿ ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡೋದು ಇವರ ಅವಧಿ ಮುಗಿದಾದ ಮೇಲೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯನವರ ಮಾತನ್ನ ಮೀರೋದಿಲ್ಲ, ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡುವುದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಇವರ ಮಾತನ್ನ ಮೀರೋದಿಲ್ಲ. ಯಾರ ಮಾತನ್ನ? ಸಿದ್ದರಾಮಯ್ಯನವರ ಮಾತನ್ನ ಮೀರೋದಿಲ್ಲ. ಸೊ ಇದು ಸಿದ್ದರಾಮಯ್ಯನವರಿಗೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಗೊತ್ತಿರೋ ವಿಚಾರ. ಆದ್ರೆ ಈ ಸಿದ್ದರಾಮಯ್ಯನವರ ಲೆಕ್ಕಾಚಾರವನ್ನ ಗಮನಿಸಿದಂತ ಡಿ ಕೆ ಶಿವಕುಮಾರ್ ಇನ್ನೂ ನಾನು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು. ಡಿ ಕೆ ಶಿವಕುಮಾರ್ ಯಾವಾಗ ಗೊತ್ತಾಯ್ತು ಅಂದ್ರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಮಾತನ್ನ ಉಳಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಹಿಂದೇಟನ್ನ ಹಾಕಿದ್ರು, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಅವರದೇ ಆದ ಮೀಸೆ ಮೀನನ್ನ ತಿರುಗಿದ್ರು. ಸೊ ಆವಾಗಲೇ ಗೊತ್ತಾಯ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಹುತೇಕ ಇನ್ನು ಮೇಲೆ ನನಗೆ ಇವರು ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಾರೆ. ಇವರು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ತನ್ನ ಮಗನ ರಾಜಕೀಯ ಭವಿಷ್ಯ ಹಿಂದುಳಿಯುತ್ತೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಇಂತಹ ಅಸ್ತ್ರಾಸ್ತ್ರವನ್ನ ಬೀಳ್ತಾ ಇದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣವಾಗಿ ಗೊತ್ತಾಯ್ತು. ಆ ಕೂಡಲೇ ಡಿ ಕೆ ಶಿವಕುಮಾರ್ ಎಚ್ಚೆತ್ತುಕೊಂಡು 33 ಶಾಸಕರನ್ನ ಕರ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ಮೆಟ್ಟಿಲೇರಿದ್ರು. ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ.
ಸೊ ಈಗ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಕೆಳಗಿಳಿಸಿ ಮೇ 15ಕ್ಕೆ ತಾನು ಪಟ್ಟಾಧೀಶ ಆಗಲೇಬೇಕು. ಪಟ್ಟಾಧೀಶ ಅಂದ್ರೆ ಸಿಎಂ, ಚೀಫ್ ಮಿನಿಸ್ಟರ್, ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕದ ಸಿಎಂ ಆಗಿ ಮುಂದುವರಿಬೇಕನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಅಂದ್ರೆ ಈ ಒಂದು ಹೆಸರು ಬ್ರ್ಯಾಂಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಮುಖ್ಯ ಅನ್ನೋ ಹಾಗೆ ಬೆಳೆದು ತೋರಿಸಬೇಕು. ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅನ್ನೋದನ್ನ ಕಡಲೆ ಹೊಡೆದು ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋದನ್ನ ತೋರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರಲ್ಲಿ ಹುಟ್ಟಿದಂತಹ ಒಂದು ವ್ಯಾಘ್ರ ಮೂರತಿ ಅಂತ ಕರಿಬಹುದು. ಅಂದ್ರೆ ಡಿ ಕೆ ಶಿವಕುಮಾರ್ ಈ ಸೇಡು ಈ ಸಿಟ್ಟು ಬರ್ತಿರ್ಲಿಲ್ಲ. ಯಾಕಂದ್ರೆ ಈ ಸಿಟ್ಟು ಹುಟ್ಟಿಕೊಂಡಿದ್ದೆ ಸಿದ್ದರಾಮಯ್ಯನವರ ನಡೆ. ಸಿದ್ದರಾಮಯ್ಯನವರು ಹೇಗೆ ನಡೆದುಕೊಂಡ್ರು ಗೊತ್ತಾ? ಪ್ರಮಾಣ ಕೊಟ್ಟಿದ್ರು, ಮಾತು ಕೊಟ್ಟಿದ್ರು, 2.5 ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ. ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಆವಾಗ್ಲೇನೆ ತಿಟ್ಟು ತೆಗೆದಿದ್ರು, ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು, ನಾನೇ ಮುಖ್ಯಮಂತ್ರಿ ಅಂತ ಹಠ ಹಿಡಿದಿದ್ರು. ಆದ್ರೆ 2.5 ವರ್ಷಗಳ ನಂತರ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರೋದ್ರಿಂದ, ಸಿದ್ದರಾಮಯ್ಯನವರ ನಿರೀಕ್ಷೆ ಇರೋದ್ರಿಂದ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗ್ತದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಇವರನ್ನ ಸಾಂತ್ವನ ಹೇಳಿ ಕಳಿಸಿತ್ತು. ಆದ್ರೆ ಈಗ ಅದೇ ಡಿ ಕೆ ಶಿವಕುಮಾರ್ಗೆ ಎಲ್ಲಿಲ್ಲದ ಶೇಡು ಸಿಟ್ಟು ಹುರಿದುಂಬಿಸಿದ್ದೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಮಾತು ಒಪ್ಪಿಕೊಳ್ಳಿಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಬೇಸರವನ್ನ ತರಿಸ್ತು. ಈ ಬೇಸರದಿಂದಲೇ ಅಷ್ಟು ಇಷ್ಟು ಶಾಸಕರನ್ನ ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡು ಈಗ ಆಟವಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಬಾಣ ಬಿಡ್ತಾ ಇದ್ದಾರೆ. ಒಂದು ಸರಿ ಕೋಪ ಬಂದು ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲೇ ಸದಾ ವತ್ಸಲ್ಯ ಅನ್ನುವ RSS ನ ಗೀತೆಯನ್ನು ಕೂಡ ಹಾಡಿದ್ರು. ಕಾಂಗ್ರೆಸ್ ಪಕ್ಷ ಯಾವಾಗ ಇವರನ್ನ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು, ಕೋಪಗೊಂಡಂತ ಡಿ ಕೆ ಶಿವಕುಮಾರ್ ಸದಾ ವತ್ಸಲ್ಯ ಅಂತ ಒಂದು ಸಾಂಗ್ ಅನ್ನ ಅಪ್ಲೈ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಭಾರಿ ಪ್ರಮುಖವಾಗಿ ಆಕ್ರೋಶ ಹೊರಆಯಿತು. ಅದಕ್ಕೆ ಡಿ ಕೆ ಶಿವಕುಮಾರ್ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಗ ಬಿಜೆಪಿಗೆ ಬರುವ ಲೆಕ್ಕಾಚಾರವೂ ಕೂಡ ಇಟ್ಕೊಂಡಿದ್ರು. ಈಗ ಮುಖ್ಯಮಂತ್ರಿ ಆಗದೆ ಇದ್ರು ಕೂಡ ಬಿಜೆಪಿಗೆ ಬರುವ ಲೆಕ್ಕಾಚಾರವನ್ನು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಆದ್ರೆ ಈಗ ಸಿದ್ದರಾಮಯ್ಯ ಏನು ಈ ಮೀಸೆ ತಿರುತ್ತಾ ಇದಾರಲ್ಲ, ಈ ಮೀಸೆಯ ಮೇಲೆ ಕೈ ಇಟ್ಟಿದಾರಲ್ಲ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡೋದಿಲ್ಲ, ನನ್ನ ಮಗನ ಭವಿಷ್ಯಕ್ಕೆ ಕೊಳ್ಳೆ ಇಡೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಎದ್ದು ಕಾಣಿಸ್ತಾ ಇದೆ. ಯತೀಂದ್ರನ ರಾಜಕೀಯವಾಗಿ ಬೆಳೆಸಬೇಕು ಅಂದ್ರೆ ಸಿದ್ದರಾಮಯ್ಯನವರ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಇರಬೇಕು. ಆದ್ರೆ ಸಿದ್ದರಾಮಯ್ಯನವರ ಕೈಯಲ್ಲಿ ಸಂಪೂರ್ಣ ಅಧಿಕಾರವೇ ಇರೋದಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಕೈಗೆ ಕಾಂಗ್ರೆಸ್ ಪಕ್ಷ ಸೇರಿದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಆಗ ಡಿ ಕೆ ಶಿವಕುಮಾರ್ ತನ್ನ ಸ್ವಂತ ತಮ್ಮ ಡಿ ಕೆ ಸುರೇಶ್ ಅಥವಾ ಕುಟುಂಬದವರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಯತೀಂದ್ರ ಅವರನ್ನ ದೂರದಲ್ಲಿ ಇಟ್ಬಿಡ್ತಾರೆ. ಆಗ ಸಿದ್ದರಾಮಯ್ಯನವರ ಮಗ ಆಗಿದ್ರು ಕೂಡ ಯತೀಂದ್ರ ನೇರವಾಗಿ ರಾಜಕೀಯದಲ್ಲಿ ಹಿನ್ನೆಲೆ ಪಡಿತಾರೆ. ಈ ಒಂದು ವಿಚಾರವಿಟ್ಕೊಂಡಂತ ಸಿದ್ದರಾಮಯ್ಯ ಈಗ ಹೇಳ್ತಾರೆ ನೋಡಿ, ಟೆಂಪ್ರವರಿ ಅಂತ. ಹಾಗೆ ಎಂ ಬಿ ಪಾಟೀಲ್ ಅವರನ್ನಾಗಲಿ ಅಥವಾ ಮುಖ್ಯಮಂತ್ರಿಯನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನಾಗಿ ಹಾಕಿ ಎಲ್ಲ ಸ್ವಾರ್ಥ ಮನೋಭಾವನೆಯನ್ನ ಸಿದ್ದರಾಮಯ್ಯ ಹೊಂದಿಲ್ಲ ಅಂತ ತೋರಿಸಿ ನಂತರ ನನಗೂ ನನ್ನ ಮಗನ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಮಾಡಿ ಅಂತ ಹೈಕಮಾಂಡ್ಗೆ ಮುಂದಿನ ಭಾಗದಲ್ಲಿ ಕೇಳಲಿಕ್ಕೆ ಸಿದ್ದರಾಮಯ್ಯ ತಯಾರಿ ನಡೆಸ್ಕೊಂಡಿದ್ದಾರೆ. ಆದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಮಾತ್ರ ಪಟ್ಟು ಬಿಡ್ತಾ ಇಲ್ಲ, ನಾನು ಮುಖ್ಯಮಂತ್ರಿ ಆಗಲೇಬೇಕು. ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿದೆ, ಒಂದು ವೇಳೆ ನಾನು ಹಿಂಜೆದ್ದೆ ಇಟ್ರೆ ಅಥವಾ ಸುಮ್ಮನಾಗಿ ಬಿಟ್ರೆ ಮುಂದೆ ನನಗೆ ಸಿಎಂ ಸ್ಥಾನವೇ ಸಿಗೋದಿಲ್ಲ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಗಣನೀಯವಾಗಿ ಗೊತ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಕೂಡ ತೊಡೆ ತಟ್ಟಿ ನಿಂತ್ಕೊಳ್ತಾ ಇರೋದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅಂದ್ರೆ ಸುಳ್ಳಾಗೋದಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಈ ಕಡೆ ಸಿದ್ದರಾಮಯ್ಯರ ಮಧ್ಯೆ ದೊಡ್ಡ ಪೈಪೋಟಿ ನಡೀತಾ ಇದೆ. ಮೇ 15ಕ್ಕೆ ಕಿಂಗ್ ಮೇಕರ್ ಆಗಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಆದ್ರೆ ಕಿಂಗ್ ಮೇಕರ್ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ನ ಬಿಟ್ರೆ ನಾನು ಜೋಕರ್ ಆಗ್ತೀನಿ, ನನ್ನ ಮಗ ಜೋಕರ್ ಆಗ್ತಾನೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಹಾಗಾಗಿ ಅವರು ತನ್ನ ಮಗನನ್ನ ಜೋಕರ್ ಮಾಡೋಕ್ಕಿಂತ ಸಿಎಂ ಚೇರ್ ಮೇಲೆ ಕೂರಿಸಬೇಕು ಅನ್ನೋದು ಆಸೆಯನ್ನ ಹೊಂದಿದ್ದು ಕಾರಣ ಕೂಡ ಇದಕ್ಕೊಂದು ಕಾರಣ ಆಗಿದೆ. ಒಪ್ಪಿಗೆ ಕೊಟ್ಟಂತಹ ಸಿದ್ದರಾಮಯ್ಯನವರು, ಮಾತು ಕೊಟ್ಟಂತಹ ಸಿದ್ದರಾಮಯ್ಯನವರು ಸಡನ್ ಆಗಿ ಮಾತನ್ನ ಉಲ್ಟಾ ಹೊಡೆದ್ರು. ನಿಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. 2.5 ವರ್ಷ ಒಪ್ಪಿಕೊಂಡಂತ ಸಿದ್ದರಾಮಯ್ಯನವರು ಸಡನ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ತೆರಳಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಶಪಥಗೈದ್ರು. ನಾನೇ ಮುಖ್ಯಮಂತ್ರಿ ಅಂತ ಹಠ ಹಿಡಿದ್ರು. ನನ್ನನ್ನ ಇಳಿಸಿದ್ರೆ ರಾಜ್ಯದಲ್ಲಿ ಸಂಚಲನ ಆಗತ್ತೆ ಅಂತ
ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟರು. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರ್ದಿದ್ರೆ ಮುಂದೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಸಿದ್ದರಾಮಯ್ಯ ನೇರವಾಗಿ ಉತ್ತರ ಕೊಟ್ಟಿದ್ರು. ಇದೆಲ್ಲ ಗಮನಿಸಿದಾಗ ಗೊತ್ತಾಗತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಮಟ್ಟ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಹಣಿತಿರುವಂತಹ ಒಂದೊಂದು ಪ್ಲಾನ್ಗಳು ಹೊರಬೀಳ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಕೂಡ ನಾನೇನ್ ಕಡಿಮೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮೇ 15ಕ್ಕೆ ಅವರ ಹುಟ್ಟುಹಬ್ಬದ ದಿನವೇ ಸುದೀರ್ಘವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅವಧಿಯನ್ನ ಮುಗಿಸಿ ತಾನು ಆ ಮಂತ್ರಿ ಸ್ಥಾನಕ್ಕೆ ಏರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಈ ಲೆಕ್ಕಾಚಾರ ಮತ್ತೆ ಉಲ್ಟಾ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಟೋಟಲ್ ಆಗಿ ಮೇ 15ರಷ್ಟ ಅನ್ನುವಷ್ಟರಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ವೇಗವಾಗಿ ಸಂಚಲನ ಸೃಷ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ದಿವಾಳಿ ಆಗಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳದೆ ಇದ್ರೆ ಇವರಿಬ್ಬರ ಮಧ್ಯೆ ಇರುವ ಈ ಪೈಪೋಟಿ ಇನ್ನು ದೊಡ್ಡ ಮಟ್ಟಕ್ಕೆ ತಾರಕಕ್ಕೆ ಇರುತ್ತೆ. ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರೋದಿಲ್ಲ, ಸರ್ಕಾರ ಬೀಳುವ ಚಾನ್ಸಸ್ಸೂ ಇದೆ. ಡಿ ಕೆ ಶಿವಕುಮಾರ್ ಅವರ ಕೈಗೆ ಹೋದ್ರೆ ಸಿದ್ದರಾಮಯ್ಯ ಅಲ್ಲಿಂದ ಕಾಂಗ್ರೆಸ್ ಪಕ್ಷ ಬಿಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಇದು ಕೇವಲ 1-2 ದಿನಗಳಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ಇದು ಸುಮಾರು 10-15 ದಿನಗಳ ಕಾಲ ಚರ್ಚೆ ಮಾಡ್ತಕ್ಕಂಥದ್ದು. ಹಾಗಾಗಿ ಮೇ 15ಕ್ಕೆ ಇದರ ಉತ್ತಮವಾದಂತಹ ರಿಸಲ್ಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡಲಿದೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ತಿಳಿಸಲಾಗಿದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ, ಕಾಯ್ತಾ ಇರಿ.